ರೀ ಇವತ್ತು ಹೋಗ್ಬಿಟ್ಟು ಸ್ವಲ್ಪ ಸಣ್ಣ ಸಣ್ಣ ಪಾತ್ರೆಗಳು ಒಂದೆರಡು ಕುಕ್ಕರು ಅವು ತೊಗೊಂಬರೋಣ. ಒಂದು 3 ಲೀಟ್ರದ್ದು ಒಂದು ಕುಕ್ಕರು, 5 ಲೀಟ್ರದ್ದು ಒಂದು ಕುಕ್ಕರು ತಗೊಂಬಂಡ್ರೆ ಸಾಕು. ಇವಾಗ ಸಣ್ಣ ಸಣ್ಣ ಪಾತ್ರೆ ಒಂದೆರಡು ಅಂಥವೆಲ್ಲ ತಗೊಂಬರೋಣ. ಬರೀ ಹೋಗೋಣ ಇವತ್ತು ಮಾರ್ಕೆಟ್ಗೆ ಹೋಗ್ಬಿಟ್ಟು ಮನೆಗೆಲ್ಲ ರೇಷನ್ನು ಪಾತ್ರೆಗಳು ಎಲ್ಲ ತಗೊಂಬಂದ್ರೆ ಆಯ್ತಲ್ಲ. ಮನೆ ಕ್ಲೀನ್ ಮಾಡಿ ಎಲ್ಲ ಇನ್ನೇನು ಇವತ್ತು ಇನ್ನೇನು ಬಂದಿದ್ದೀವಲ್ಲ, ಇನ್ನು ಎಲ್ಲ ಸಾಮಾನು ತರೋದೇ ಇರೋದು. ಇವಾಗ ಎಷ್ಟು ಬೇಕೋ ಅಷ್ಟು ತಗೋ, ಆಮೇಲೆ ಬೇಕಾದರೆ ಒಂದೊಂದೇ ತೊಗೊಂಡ್ರೆ ಆಯಿತು. ಸದ್ಯಕ್ಕೆ ನಮಗೆ ಮೇಯ್ನ್ ಏನೇನು ಬೇಕು ಅದನ್ನು ಮಾತ್ರ ತಗೊಂತೀನಿ, ಬೇರೆ ಇನ್ನೇನು ತಗೊಂಬಲ್ಲ. ಈಗ ಒಂದು ಚಪಾತಿ ಮಣೆ ತಗೋಬೇಕು, ಒಂದು ಚಪಾತಿ ಹೆಂಚು ತಗೋಬೇಕು ಅಂತ ತಗೊಂತೀನಿ. ಹಾಗೆ ಒಂದೆರಡು ಸಣ್ಣ ಪಾತ್ರೆ, ಒಂದು ದೊಡ್ಡದ ಪಾತ್ರೆ, ಒಂದೆರಡು ಕುಕ್ಕರು ಅವು ತಗೊಂಡ್ರೆ ಸಾಕು. ಒಂದು ಮಿಕ್ಸಿ ತಗೋಬೇಕು. ಅವನ್ನೆಲ್ಲ ಒಂದು 10-15 ಸಾವಿರ ರೂಪಾಯಿ ಆದರೂ ಆಗಲಿ, ಬರ್ರಿ ತಗೊಂಬರೋಣ. ಇನ್ನೇನು ನಾವು ಯಾವತ್ತಿದ್ರೂ ತಗೊಂಬಲೇಬೇಕು. ಏನು ಭಾಗ ಕೊಡಲ್ಲ ಅಂತಿತ್ತಲ್ಲ ನಮ್ಮ ಅಮ್ಮಯ್ಯ, ಅವ್ರ ಕಣ್ಣು ಮುಂದೆ ನಾವೆಲ್ಲ ತಂದು ಅವ್ರ ಯಾಕೆ ಇಸ್ಕೊಂಬದ್ ಬೇಡ, ಒಂದು ಚಮಚನ ಇಸ್ಕೊಂಬದ್ ಬೇಡ, ಎಲ್ಲ ತಗೊಂಬಂದು ನಾವು ಮಾಡ್ಕೊಂಡು ಇರೋಣ. ನೋಡ್ಬೇಕು ಅವ್ರು ನಮ್ಮನ್ನು ನಾವು ಮಾಡ್ಕೊಂಡು ತಿಂಬೋದು ಅವ್ರು ನೋಡ್ಬೇಕು. ನಿಮ್ಮ ಅಮ್ಮಯ್ಯ ನಮ್ಗೊಂದು ಚಮಚ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ನಾವೆಲ್ಲ ಮಾಡ್ಕೊಂತೀನಿ ನೋಡಿ. ಮನೆ ಸಾಮಾನ ಎಲ್ಲ ಮಾಡ್ಕೊಂತೀನಿ. ಏನೋ ತಿಳ್ಕೊಬಿಟ್ಟೈತೆ, ನಾನು ಯಾವುದೂ ಕೊಡಲ್ಲ ಅಂತ ಹೇಳ್ತೈತೆ. ಯಾವಾಗ ಕೊಡಲಿಲ್ಲ ಅಂದ್ರೆ ಪರವಾಗಿಲ್ಲ ಬಿಡು, ತಲೆ ಕೆಡಿಸ್ಕೊಬೇಡಿ. ಈಗೇನು ಮನೆಗೆ ಪಾತ್ರೆ ಸಾಮಾನು, ಮನೆಗೆ ಸಾಮಾನು ಮಾಡ್ಕೊಳ್ಳೋದೇನು ದೊಡ್ಡ ವಿಷಯ ಅಲ್ಲ. ದುಡ್ಡೊಂದಿದ್ರೆ ಪಾತ್ರೆ ಸಾಮಾನೇನು ಒಂದೇ ದಿವಸಕ್ಕೆ ಎಲ್ಲ ಮನೆಗೆ ಏನು ಬೇಕೆಲ್ಲ ತಂದು ಜೋಡಿಸ್ಕೋಬೋದು. ಅದೇ ಮತ್ತೆ ಇವಾಗೇನು ಪಾತ್ರೆ ಸಾಮಾನು ಅಂಗಡಿಗಳಿಗೆ ಏನು ಬರಾನೆ, ಯಾವಾಗ್ಲೂ ಇರ್ತವೆ. ಟೌನ್ಗಳಿಗೆ ಎಷ್ಟು ಇರ್ತವೆ ಪಾತ್ರೆ ಸಾಮಾನು ಅಂಗಡಿ ಆಗಲಿ, ಬಟ್ಟೆ ಅಂಗಡಿ ಆಗಲಿ, ಮನೆಗೆ ಏನು ಬೇಕು ವಸ್ತುಗಳು ಎಲ್ಲ ಸಿಗ್ತವೆ. ಎಲ್ಲ ತಗೊಂಬಂದು ನಾವು ಮಾಡ್ಕೊಂಡು ಉಣ್ಕೊಂಡು ಈಗ ರೇಷನ್ ಸ್ವಲ್ಪ ತಗೊಂಬರೋಣ. ಇವತ್ತೆಲ್ಲ ಆಟ ಮಾಡಿ ಹಾಕ್ಯಂಬರೋಣ ಬರ್ರಿ. ಇವತ್ತಿನೇನು ಡ್ಯೂಟಿ ರಜಾ ಮಾಡಿದ್ರು ಪರವಾಗಿಲ್ಲ. ಇವತ್ತು ಹೋಗೆಲ್ಲ ರೆಡಿ ಮಾಡಿ ತಗೊಂಬಂದು ಎಲ್ಲ ಸಾಮಾನೆಲ್ಲ ಇಟ್ಬಿಟ್ಟು ಇವತ್ತು ಆಲುಕ್ಸನ ಸಾಯಂಕಾಲ. ಇವತ್ತು ಹೋಗೆಲ್ಲ ತಗೊಂಬಂದ್ರೆ ಸಾಯಂಕಾಲಕ್ಕೆ ಆಲುಕ್ಸಕ್ಕಾಗುತ್ತೆ. ಸಿಲಿಂಡ್ರ್ ಹೆಂಗೆ ಮಾಡ್ತೀಯಾ? ಸಿಲಿಂಡ್ರ್ ಬುಕ್ ಮಾಡಬೇಕಾಗಿತ್ತು. ಈಗ ಒಂದು ಸ್ಟವ್ ತಗೊಳ್ಳೋಣ. ಸ್ಟವ್ ತಗೊಂಬಂದ್ರೆ ಅಕ್ಕ ಕೊಡ್ತೀನಿ ಅಂತ ಹೇಳ್ತೀವಿ. ಇನ್ನೂ ಅಕ್ಕ ಅವ್ರ ಮನೆಗೆ 2 ಇದಾವಂತೆ, ಸದ್ಯಕ್ಕೆ ತಗೊಳ್ರಿ ಅಂತ ಬುಕ್ ಮಾಡಿದ್ರೆ ಆಯ್ತಾ, ಅಕ್ಕ ಕೊಡುತ್ತೆ. ಆಮೇಲೆ ಬುಕ್ ಮಾಡಿ ನಮ್ದು ಬರೋಷ್ಟೊತ್ತಿಗೆ ನಾವು ಅಕ್ಕ ಅವ್ರದ್ದು ತಗೊಂಡು ಅಷ್ಟೊತ್ತು ಗಂಟ ನಾವು ಮಾಡ್ಕೊಂಡು ಊಟ ಮಾಡೋದು. ಬುಕ್ ಮಾಡಿ ಬಂದಮೇಲೆ ನಾವು ಅವ್ರದ್ದು ಕೊಡೋದು, ನಮ್ದು ಇಕ್ಕಮ್ಮದು. ಆ ರೀತಿ ಮಾಡೋದು. ಅವಕ್ಕ ಹೇಳೈತೆ ಪಾಪ, ಅವರೇ ಕಡೆಗಳವ್ರು ಇರೋದಕ್ಕೆ ಎಷ್ಟೋ ಆಸೆ ನಮಗೆಲ್ಲ. ಅವ್ರು ಎಷ್ಟು ಸಹಾಯ ಮಾಡ್ತಾರೆ. ವೇಮಕ್ಕ, ವೇಣು ಅಕ್ಕ, ನಿಜವಾಗ್ಲೂ ಅವರೆಲ್ಲ ನನಗೆ ತುಂಬ ಸಹಾಯ ಮಾಡ್ತಾರೆ. ನೀರು ಮನೆ ಬಂದವ್ರೇನ ಅಲ್ಲೇ ಇಷ್ಟು ದೊಡ್ಡ ಮನೆ ಏನು ಬೇಕಾಗಿತ್ತು? ಮುಂದೆಲ್ಲ ಅವ್ರು ಸೀಟ್ ಹಾಕವ್ರೆ. ಇಷ್ಟು ದೊಡ್ಡ ಮನೆಗೆ ಬಂದವ್ರೆ ಅಲ್ಲ. ಪಾತ್ರೆ ಸಾಮಾನು ಏನು ಇನ್ನೂ ಕೇಳೋಕ್ಕೆ ಬಂದಿಲ್ಲ. ನಮ್ಮ ಅತ್ತೆ ಆತ ಕೊಡಲ್ಲ. ಎಲ್ಲ ಪಾತ್ರೆ ಸಾಮಾನುಗಳೆಲ್ಲ ಮಾಡ್ಕೊಂಡು ಉಮ್ಲಿ ಕೊಡಬೇಡ ಅಂತ ಹೇಳ್ತೀನಿ ನಮ್ಮ ಅತ್ತಿಗೆ. ಅಲ್ಲ ನೋಡಿ ಎಷ್ಟು ದೊಡ್ಡ ಮನೆ ಮಾಡ್ಯವ್ರೆ. ಈ ಮನೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಹೆಂಗೆ ಮಾತಾಡಿರೋ, ಯಾವ ಬಂದರು ಅಂಬೋದೇ ಗೊತ್ತಾಗ್ತಾ ಇಲ್ಲ ನೋಡು. ಈ ಮನೆಗೆ ಬಂದವ್ರಿ. ನಮ್ಮದೇ ಇಲ್ಲ ಅಷ್ಟು ದೊಡ್ಡ ಮನೆ. ಅಲ್ಲಿ ನಾವು ಮಾಡಿರೋ ಅಂಥ ಮನೆಯೇ ಇಲ್ಲ ಇಷ್ಟು ದೊಡ್ಡ ಮನೆ. ಅಲ್ಲ ಇರೋರಿಬ್ರೊಳಗೆ ಇಷ್ಟು ದೊಡ್ಡ ಮನೆ ಯಾಕೆ ಬೇಕು? ಮತ್ತಿಗೆ ಹೇಳ್ತೀನಿ ತಡಿ. ಯಾತು ಕೊಡಬೇಡ ಕಣತ್ತೆ ಅಂತ ಹೇಳ್ತೀನಿ. ನೋಡಕ್ಕೆ ಹಂಗೆ ಮಳ್ಳಿ ಅಂತವಳು. ಹಂಗೆ ಹೆಂಗೆ ಫಸ್ಟಿಗೆ ಬಂದಾಗ ನಾನೇನ ಬಿಡತ್ತ, ನನಗೇನು ಯಾರೂ ಇಲ್ಲ, ಇವಳು ನೋಡಿದ್ರೆ ಸ್ವಂತ ಅಕ್ಕ ಆಗಿರೋಳು, ಇವಳು ನೋಡಿದ್ರೆ ಇಂಥ ಒಟ್ಟು ಬಿಟ್ಟು ಕೆಲಸ ಮಾಡಿದ್ಲು. ಇವಾಗ ಇವಳೆ ನನಗೆ ಸ್ವಂತ ಅಕ್ಕನೂ, ಇವಳೆ ತಂಗಿನ, ಇವಳೆ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾಳೆ, ಮೆತ್ತನವಳು ಅಂದ್ಕೊಂಡಿದ್ದೆ. ಆದರೆ ಭಾರಿ ಇದ್ದಾಳೆ. 35 ಸಾವಿರ ಸಂಬಳ, 70 ಸಾವಿರ 80 ಸಾವಿರ ಸಂಬಳ ತಗೊಂತಾರೆ. ಅದಕ್ಕೆ ಹಿಡಿಯೋಕ್ಕಾಗಲ್ಲ. ನೋಡ್ತಾ ಹೋಗ್ತಾ ಇದ್ದಾಳೆ. ಈ ಕಡಿಕೆನೇ ನೋಡ್ತಾ ಹೋಗ್ತಾಳೆ. ಈ ಮನೆ ಮಾಡ್ತಾರೆ ಅಂತ ಅವಳು ಅಂದ್ಕೊಂಡೇ ಇರಲಿಲ್ಲ. ಮತ್ತೆ ಅಂದ್ಕೊಂಡೇ ಇರಲಿಲ್ಲ. ಈ ಮನೆ ನೋಡಿದರೆ ಈ ಮನೆಗೆ ಬರ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಇವಾಗ ನೋಡಿ ಎಲ್ಗೋಗ್ಯವ್ರೆ ಏನು ಅಂತ ಅಂದ್ಕೊಂಡಿರ್ತಾರೆ. ಅದಕ್ಕೆ ಇವಾಗ ನೋಡಿ ಅವ್ರಿಗೆ ಶಾಕ್ ಆದಂಗೆ ಆಗಿರುತ್ತೆ, ಈ ಮನೆ ಮಾಡೋರಲ್ಲ ಅಂತ. ಬಾರಪ್ಪ ಹೋಗಿ ನಾವು ಇವತ್ತೆಲ್ಲ ರೇಷನ್ ಎಲ್ಲ ಹಾಕ್ಯಂಬರಕ್ಕಾಗುತ್ತೆ. ಮನೆ ಬೇಕಾ ಒಂದು ಅಕ್ಕಿ ಪ್ಯಾಕೆಟು ಎಲ್ಲ. ಈಗ ಎಷ್ಟೇ ಒಂದು 15-20 ಸಾವಿರ ಮುಗಿದ್ರು ಮುಗಿಲಿ ಹೇಳ್ತೀರಾ ಸಂಬಳದಾಗೆ ಎಲ್ಲ ತಗೊಂಬಂದ್ಬಿಡೋಣ. ಆಮೇಲೆ ಬೇಕಾದ್ರೆ ಇವಾಗ ಮೇನ್ ಬೇಕಾಗಿರೋಂಥ ತಗೊಂತೀನಿ. ಆಮೇಲೆ ಬೇಕಾದ್ರೆ ದೊಡ್ಡ ಐಟಮ್ಗಳೆಲ್ಲ ಆಮೇಲೆ ಇನ್ನೂ ಮೆಲ್ಲಕ್ಕೆ ತಗೊಂಡ್ರೆ ಆಯಿತು. ಬಾ. ಅದೇ ಯಾವುದಾದ್ರೂ ಆಟ ಮಾಡ್ತೀನಿ, ನೋಡೋಣ. ಚಂದ್ರಕ್ಕಾಗಲ್ಲ, ಆಟ ಮಾಡ್ಕೊಂಡ್ರೆ ಎಲ್ಲ ಹಾಕೊಂಬಂದ್ಬಿಡ್ಬೋದು. ಆಟ ಮಾಡ್ಕೊಂಡೆ ಹಾಕ್ಯಂಬರೋಣ ಬಾ. ಸುಮ್ಮನೆ ಎಲ್ಲ ಗಾಡಿಯಲ್ಲೆಲ್ಲ ಇಕ್ಕೊಂಬರಕ್ಕಾಗಲ್ಲ. ಆಟ ಮಾಡ್ಕೊಂಡು ಹಾಕ್ಯಂಬರ. ನಾವು ಯಾರ ಮನೆಗೆ ಹೋಗ್ಯವ್ರಿ? ಯಾವುದು ಬಾಡಿಗೆ ಮನೆಗಳು ಇಲ್ಲ ಅಂತ ಅಂದ್ಕೊಂಡಿದ್ವಾ? ಗನ್ವಾಗಿ ಅವರು ಆ ಭೂತಜ್ಜಿರ್ದ ಮನೆನ ಮಾಡೇವ್ರಿ. ಎಷ್ಟು ದೊಡ್ಡದಾಗೈತಲ್ಲತ್ತೆ, ಅದನ್ನ ಮಾಡೇವ್ರಿ. ಅದನ್ನ ಮಾಡೇವ್ರೇನು? ಅಬ್ಬಬ್ಬ ನೋಡಮ್ಮ, ಯಾವಾಗ ಹೋಗಿ ಅವ್ರನ್ನ ಕೇಳಿ ಇನ್ಯಾವಾಗ ಇದು ಮಾಡಿದ್ರತ್ತು? ಮುಂದಾಗಲೇ ಹೋಗ್ಯವ್ರೆ. 2-3 ದಿನದ ಮುಂದಾಗಲೇ ಅವ್ರು ಅಲ್ಲೇ ಮನೆ ಮಾಡ್ಯವ್ರಿ ಅನ್ಸುತ್ತೆ. ಅದಕ್ಕೆ ಅಲ್ಲಿಗೆ ಹೋಗಿರೋದು. ನಾನು ಹೋಗಿರೋಕ್ಕಿಲ್ಲ, ಇಲ್ಲೇ ನಾನು ತೋರ್ ಮನೆಗೆ ಎಲ್ಲಾದ್ರೂ ಕರ್ಕೊಂಡು ಹೋಗಿರ್ತಾಳೆ ಅಂತ ನಾನು ಅಂದ್ಕೊಂಡೆ. ನೋಡು ಹಂಗಾರೆ ಅವ್ರ ಮನೆ ಮಾಡ್ಯವ್ರೆ ಏನು? ನೋಡಿ ಅವ್ರ ಮನೆ ಮಾಡ್ಯವ್ರೆ. ಎಲ್ಗ ಹೊಲ್ಟಿದ್ರು. ಯಾತ ಎಲ್ಲ ತಾಂಬತ್ತಿ ತಾತೆ ಇಲ್ಲೋಡ ಪಾತ್ರೆ ಸಾಮಾನು ಯಾತನ ಕೇಳಿದ್ರೆ ಕೊಡಬೇಡ ನೀನು, ಮನೆಗಳವ ಅವ್ರಿಗೆ.
ಇಲ್ಲ ನಾನು ಅದು ಕೊಟ್ಟೇನು ನಮ್ಮನೇನು ಹೇಳಿ ಕೇಳಿ ಹೋಗಿದ್ರೆ ಅವ್ರು ಸರ್ ಬಂದಂಗೆ ನಮ್ಮ ಮನೆ ಬಿಟ್ಟು ಹೋಗ್ತೀವಿ ಅಂತ ಹೋಗಿರಾರಿ ನಾನು ಪಾತ್ರೆ ಸಾಮಾನು ಒಂದು ಚಮಚನೂ ಕೊಡಲ್ಲ. ಅದೇನು ಮಾಡ್ತಾರೆ ಮಾಡಲಿ, ನಾನು ಯಾತ್ರದ್ದು ಕೊಡಲ್ಲ. ಕೊಡಬೇಡ ಯಾತನ ಬಂದು ಕೇಳಿದ್ರೆ ಇವಾಗ ಪಾತ್ರೆ ಸಾಮಾನಿಲ್ಲ ಏನಿಲ್ಲ, ಮನೆಗೆ ಎಷ್ಟು ಸಾಮಾನು ಮಾಡ್ಕೊಂಬದು ಎಷ್ಟು ಕಷ್ಟ ಆಯ್ತು ಗೊತ್ತೇ. ಕೊಡಬೇಡ ಕಣತ್ತೆ. ಅಬ್ಬ ನಿನ್ನ ಮಗ ನೋಡೆ ತಾಯಿ ಸವಿತಮ್ಮ ಎಂಥ ದೊಡ್ಡ ಮನೆ ಮಾಡ್ಯಾವ್ರಿ ನೋಡ. ಯಾಕ ಇರೋರಿಬ್ರಿಗೆ 7 ದೊಡ್ಡ ಮನೆ ಮಾಡ್ಯಾನ ಭೂತಜ್ಜಿರ್ದ. ಅವ್ರ ದೊಡ್ಡ ಮನೆ ಏನು ಬೇಕಾಗಿತ್ತು ಅವನಿಗೆ ಅಲ್ಲ. ಇವನೇನೇನು ದುಡ್ಡು ಹೆಚ್ಚಾಯ್ತು ಅಂತ ಮಾಡ್ಯವನಿ. ಪಾತ್ರೆ ಸಾಮಾನೇನು ಯಾತು ತಗೊಂಡೋಗಿಲ್ಲ, ನಾನೇನು ಯಾತು ಕೊಡಲ್ಲ ಕಣಪ್ಪ. ಪಾತ್ರೆ ಸಾಮಾನೇನು ನಾನೇನು ಅಂತ ಹೇಳ್ಬಿಡ್ತೀನಿ ಅವನಿಗೆ. ಯಾತ್ರದ್ದು ಕೊಡಲ್ಲ ಕಣ. ಯಾಕೆ ಕಚಕಾಯಿ ನಾನು ಕೊಡಬೇಡ ಸುಮ್ಕಿರು. ಕೊಟ್ಟರೆ ಅವನು ಮ್ಯಾಕೆ ಹೋಗ್ತಾನೆ. ಯಾತ್ರದ್ದು ಕೊಡಬೇಡ ಪಾಪ. ನೀನೆಲ್ಲ ಎರಡೆರಡು ಮಾಡ್ಕೊಂಡಿದ್ದೆ ಕೊಡೋಣ ಅಂತ ನೋಡಮ್ಮ. ಜೊತೆಗಿರು ಅವಳೇನು ಅಂತಳಾಗಿ ಇನ್ನೂ ಬಂದು ಇನ್ನೂ 2 ದಿನಕ್ಕೆ ಬೇರೆ ಕರ್ಕೊಂಡು ಹೋಗಿ ಅವಳೇ. ನೋಡು ನಾನು ಬಂದಾಗ ಏನೋ ಅಂದ್ಕೊಂಡಿದ್ದೆ, ಇಂತಾಳಂತ ಅಂದ್ಕೊಂಡಿರ್ಲಿಲ್ಲ. ಇವಾಗ ಎಲ್ಲ ಗಂಡು ಕರ್ಕೊಂಡು ಎಲ್ಗೋ ಹೋದ್ಲು. ಅದು ಏನು ಎಲ್ಗೆ ಹೋದ್ಲ ಏನೋ ಗೊತ್ತಿಲ್ಲ, ಎಲ್ಗೋ ಹೋದ್ಲು. ಅದು ಏನು ಬಾಡಿಗೆನ ಏನು ಯಾಕೆ ಲೀಜಿಗೆ ಹಾಕ್ಸ್ಕೊಂಡವ್ರಂತೆ. 3 ಲಕ್ಷನ 3.5 ಲಕ್ಷನ ಲೀಜಿಗೆ ಹಾಕ್ಸ್ಕೊಂಡವ್ರಂತೆ. 3.5 ಲಕ್ಷ ಏನೋ ದುಡ್ಡು ಕಟ್ಟವ್ರಂತೆ ಲೀಜಿಗೆ. ಅವ 3.5 ಲಕ್ಷ ದುಡ್ಡು ಎಲ್ಲಿ ಬಂತ ಅಕೌಂಟಾಗೆ ಗೊತ್ತಿಲ್ಲ ಕಣಮ್ಮ. ನಿನ್ನ ಮಗ ದುಡ್ದಿರೋದು ನಿನಗೆ ಗೊತ್ತು. ನಾನು ಕೇಳಿರೆ ಸವಿತಮ್ಮ ನಾನು ಕೇಳ್ತೀಯ 3 ಲಕ್ಷನ ಏನೋ ಅಂದಂಗೆ ತೊಟ್ಟು 3.5 ಲಕ್ಷ ಏನೋ ಕೇಳಿರಂತೆ. 3 ಲಕ್ಷ ಕೊಡ್ತೀವಿ ಅಂತ 3 ಲಕ್ಷ ಕೊಟ್ಟು ಲೀಜಿಗೆ ಹಾಕ್ಸ್ಕೊಂಡವ್ರಂತ ನಾನೇನು. ಲೀಜಿಗೆ ಅಲ್ಲ 3 ಲಕ್ಷ ದುಡ್ಡು ಅಂದ್ರೆ ಏನಾಯ್ತು. 3 ಲಕ್ಷ ದುಡ್ಡು ರಾಮ 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 ಎಲ್ಲಿ ಇಕ್ಕೊಂಡಿದ್ರು. ಅವಳು ದುಡ್ದು ಇಕ್ಕೊಂಡಿದ್ಲು ಅನ್ಸುತ್ತೆ. ನೋಡು ಕಪಾಲಟ ಅವಳು ಮದುವೆಗಿನ ಮುಂದಾಗ್ಲೇನೆ ಎಲ್ಲ ದುಡ್ಡು ಕುಡಿಕೊಂಡವಳು ಸೆನಕ್ಕೆ. ಬಲು ಕುಡಿಕೊಂಡವಳೆ. ಅವಳು ಎಂತಾಳು ಅವಳೆಲ್ಲ ಕುಡಿಕೊಂಡಿರ್ಬೇಕು ಸಾಮಾನ್ಯ. ಮದುವೆಗಿನ ಮುಂದಾಗೆ ಕೆಲ್ಸಕ್ಕೆ ಹೋಗಳಲ್ಲ, ಎಲ್ಲ ದುಡ್ದು ಇಕ್ಕೊಂಡಿರ್ಬೇಕು. ಅದಕ್ಕೆ ಲೀಜಿಗೆ ಹಾಕ್ಸ್ಕೊಂಡವ್ರೆ. ಅಲ್ಲ 3 ಲಕ್ಷ ಕೊಟ್ಟು ಅಂತಾಗೆ ದುಡ್ಡು ಇಲ್ಲ 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 ಅಮ್ಮಂಗೆ ಹೇಳೋಳಲ್ಲ. ಅಲ್ಲ ನೋಡಿ ನೇಟಿರ್ಬೇಡ. ದುಡ್ಡಿಲ್ಲ ಕಾಣತ್ತೆ ಅಂತ ಹೇಳೋರು. ಈಗ ಸಂಬಳದ ಬೇರೆ ಬಂದೈತಿ. ಈ ತಿಂಗಳು ಒಂದು 75-80 ಸಾವಿರ ಸಂಬಳ ದುಡ್ದವ್ರಿ. ಅದಕ್ಕೇನೆ ನೋಡು ಚೆನ್ನಾಗಿ ದುಡ್ಡು ಬಂದೈತಲ್ಲ. ಅದಕ್ಕೆ ಬಿಡು ಯಾರದೇ ನಮ್ಮಂಗೆ ಬೇರೆ ಮನೆ ಮಾಡ್ಯವ್ರು ಹೋಗಿ ಅವ್ರಿಗೇನು ದುಡ್ಡಿರಂತಾರೆ. ಸಾಮಾನು ತತ್ತಾರೆ. ಮತ್ತು ಗಂಡ ಹೆಂಡತಿ ಇಬ್ರು ಸಂಬಳ ದುಡಿತಾರಮ್ಮ ತತ್ತಾರೆ. ಅಲ್ಲ ನಮ್ಮ ಮನೆಯೊಳಗೆ ಕೊಡೋದು ಬೇಡ. ಅಲ್ಲ ನಮಗೆ ಆಗ್ಲೇಳು ಏನು ತರ್ಲೇಳು. ಅವ್ರು ಸಂಬಳ ದುಡಿತಾರೆ ಬೇರೆ ತರ್ಲೇಳು. ಅದಕ್ಕೆ ಮತ್ತೆ ನಾನು ನಮ್ಮ ಅತ್ತಿಗೆ ಹೇಳಿದ್ದೀನಿ ಕೊಡಬೇಡ ಕಣತ್ತೆ ಅಂತ ಹೇಳಿ. ಸಂಬಳ ದುಡಿತಾರೆ ಇಬ್ರು. ಏನು 35 ಸಾವಿರ ಸಂಬಳ ದುಡಿತಾರೆ ಅಂದಮೇಲೆ ತರ್ಲೇಳು. ಎಷ್ಟು ಬೇಕಾ ಅಷ್ಟು ಮನೆಗೆಲ್ಲ ಸಾಮಾನು. ಅದಕ್ಕೆ ನಮ್ಮ ಮನೆಯಲ್ಲ ಮಾತ್ರ ಯಾತು ಕೊಡಬೇಡ ಕಣತ್ತೆ ಅಂತ ಹೇಳಿದ್ದೀನಿ ನಾನು. ಕೊಡಬೇಡ್ರಿ ಸುಮ್ಮನೆ ಏನು ಸಂಬಳ ದುಡ್ಕೊಂತಾರೆ ಅವ್ರು ತರ್ಲೇಳು. ಎಲ್ಗ ಹೋದ್ರು ಗಂಡ ಹೆಂಡತಿ ಇಬ್ರು ಹೊಲ್ಟು. ಎಲ್ಲ ನೋಡಿ ಲೀಜಿಗೆ ಹಾಕ್ಸ್ಕೊಂಡವ್ರಲ್ಲ ಮನೇನ. ಲೀಜಿಗೆ ಹಾಕ್ಸ್ಕೊಂಡ್ ದುಡ್ಡು ಎಲ್ಲಿಂದ ಬಂತು ಅಟನ್ ದುಡ್ಡು. ನೋಡತ್ತೆ 3 ಲಕ್ಷ ರೂಪಾಯಿ ದುಡ್ಡು ಅಂತೆ. ಇವನು ಏನೋ ಇಕ್ಕೊಂಡವನಿ ಅನ್ಸುತ್ತೆ ನಿಮಗೆ ಕಾಣ್ದಂಗೆ. ಕೇಳು ದುಡ್ಡು ಎಲ್ಲಿಂದ ಬಂತು ನಿನಗೆ. ಲೀಜಿಗೆ ಹಾಕ್ಸ್ಕೊಂಬಕ್ಕೆ ನೀವು ಬೇರೆ ಇದ್ರೂ ಸಂಬಳ ಕೊಡಬೇಕು ಅಂತ, ಬೇರೆ ಹೋದ್ರೆ ಸಂಬಳ ಕೊಡಬಾರ್ದು ಅಂತ ಅವಳು ಕೊಡ್ತಾನೆ ಎಂಬತ್ಕೇನೆ ಕರ್ಕೊಂಡು ಬೇರೆ ಹೋಗಿರೋದು. ಎಲ್ಲ ನಾಟಕ. ನಾನು ಏನೋ ಅಂದ್ಕೊಂಡಿದ್ದವಳನ್ನ ಅಯ್ಯಪ್ಪ ಇವಳಿಗೆ ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ನನಗೆ ಗೊತ್ತೇ ಸುಮ್ಮನೆ ನಾನೆಲ್ಲ ಕೇಳ್ತೀನಿ. ಅವಳಿಗೆ ಎಲ್ಲೋಡಿಲಿ ನೀನು ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿರ್ಬೇಕು. ನೀನು ಜಾಸ್ತಿ ನನ್ನ ಮಗು ಇಲ್ಲೂ ತಲೆ ಕೆಡಿಸಿದ್ರೆ ಸರಿಯಾಗಲ್ಲ. ಅರ್ಧ ಒಬ್ಬರು ಸಂಬಳನಾಗ್ಲಿ ಕೊಡ್ಬೇಕು ಮನೆಗೆ. ಮತ್ತು ನಮ್ಗೆ ಯಾರು ನೋಡ್ಕೊಂತಾರೆ, ನಮ್ಗೆ ಯಾರು ದುಡ್ದಾಕ್ತಾರೆ ಅಂತ ಹೇಳ್ತೀನಿ. ಅವ್ರು ತಗಿಸ್ಕೊಂತೀವಿ, ನೀವು ಕೊಡಬೇಕು ಅಷ್ಟೇನೆ. ಇಬ್ಬರೂ ನಮಗೆ ನೋಡ್ಕೋಬೇಕು ಅಂತ ಹೇಳೋದು. ಇಬ್ಬರೂ ನೋಡ್ಕೋಬೇಕಿಲ್ಲ. ನಿಮ್ಮ ತಕ್ಕೆ ಬತ್ತೀವಿ ನೀವೇ ನೋಡ್ಕೊಳ್ರಿ ಅಂತೀನಿ. ಹಂಗೆ ಅನ್ನು ನಿಮ್ಮ ತಕ್ಕೆ ಬತ್ತೀವಿ, ನಿಮ್ಮ ಮನೆಯಾಗೆ ಇರ್ತೀವಿ, ನೀವೇನೇ ನಮ್ಮನ್ನು ನೋಡ್ಕೋಬೇಕು. ಮತ್ತಿಲ್ಲ ಅಂದರೆ ಒಬ್ರು ಸಂಬಳ ದುಡ್ದಿರೋದು ನಾ ಕೊಡ್ರಿ ಅಂತ. ನೋಡಮ್ಮ ಎಂತ ಉದುವಂತೆ ಮನೆ ಕೊಡ್ತಾಳೆ ಅಂತ. ಮದುವೆಯಾಗ ಒಂದು 2 ದಿವಸಕ್ಕೇನೆ ಮನೆ ಕೊಡ್ತಾನೆ ನನ್ನ ಗಂಡ ದುಡ್ಡ ಅಂತ. ಮದುವೆಗೆ 2 ದಿವಸಕ್ಕೆ ಬೇರೆ ಕರ್ಕೊಂಡು ಹೋಗ್ತಾಳಲ್ಲ. ನೋಡಮ್ಮ ಇನ್ನು ಎಷ್ಟಿರ್ಬೇಡ ಅವಳಿಗೆ. ಇನ್ನು ಆಟ ಬುದ್ಧಿವಂತಿ. ಬಾ 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 ಬಾ. ಲೀಜಿಗೆ ಆಶ್ರಮಕ್ಕೆ ದುಡ್ಡು ಎಲ್ಲಿಂದ ಬಂತು ಅಂತಾರೆ ನನಗೆ ಗೊತ್ತಾಗ್ತಿಲ್ಲ. 3 ಲಕ್ಷ ಕೊಟ್ಟು ಲೀಜಿಗೆ ಹಾಕ್ಸೋಣವನಲ್ಲ. ನೋಡಮ್ಮ ಅಂತಾಗೆ ಅಕ್ಕನ ಕೇಳಿರೆ ಪಾಪ ಯಾತ್ಕನ ದುಡ್ಡು ಕೊಡಪ್ಪ ಅಂತ ನಾನು ದುಡ್ಡು ಕೇಳಿದೆ. ಅಂತ ದುಡ್ಡಿಲ್ಲ ಅಂಬನು. ಇಲ್ಲ ಕಣಮ್ಮ ಎಲ್ಲ ಕೊಡ್ತೀನಲ್ಲಮ್ಮ. ನಾನು ಇಕ್ಕೆಮ್ಮದೇ ಇಲ್ಲ. ನನ್ನ ತೈಯಲ್ಲಿಂದ ಬರುತ್ತಮ್ಮ ದುಡ್ಡು, ನನ್ನ ತೈಯಲ್ಲಾಯ್ತಮ್ಮ ದುಡ್ಡು ಅಂಬನು. ಈಗ ಲೀಜಿಗೆ ಹಾಕ್ಸೋಮಕ್ಕೆ ಎಲ್ಲಿಂದ ಬಂತು ಮತ್ತೆ ಇವನಿಗೆ. ಲೀಜಿಗೆ ಹಾಕ್ಸೋಣನೆ ಅಂತ ಹೇಳ್ತಾರೆ 3 ಲಕ್ಷ ದುಡ್ಡು. ಲೀಜಿಗೆ ಹಾಕ್ಸೋಮಕ್ಕೆ ಎಲ್ಲಿಂದ ಬಂತು ಇವನಿಗೆ. ಮತ್ತೆ ಕೇಳು ಎಲ್ಲಿಂದ ಬಂತು ಅಂತ. ಅಲ್ಲ ನೀನು ನಮಗೆ ನೋಡಪ್ಪ ಹಿಂಗೆ ಮಾಡ್ತೀವಿ ಅಂತ ಅನ್ಕೊಂಡೇ ಇರಲಿಲ್ಲ ಅಂತನ್ನು. ಸಂಬಳ ದುಡಿತೀವಿ ಅಂತ ದೌಲತ್ತು ಗಂಡ ಹೆಂಡ್ತಿದ್ದು ಇಬ್ರದೂ. ಸಂಬಳ ದುಡಿತೀವಿ ಯಾರ್ದೇನು ಅಂತ ನೋಡು. ಲೀಜಿಗೆ ಹಾಕ್ಸ್ಕೊಂಡವ್ರು ಅಂತ ಮನೇನ. ಗಂಡ ಹೆಂಡ್ತಿ ಇಬ್ರು. ಇನ್ನು ನಮ್ಮ ಅಣ್ಣ ಇನ್ನೂ ಮದುವೆ ಆದರು. ಅಲ್ಲ ದುಡ್ಡು ಎಲ್ಲಿಂದ ಬಂತು ಇವನಿಗೆ. ಎಲ್ಲಿಂದ ಬಂತು ಇವನು ಲೀಜಿಗೆ ಹಾಕ್ಸ್ಕೊಂಬಕ್ಕೆ. ನನಗೆ ಯಾತ್ಕನ ಕೇಳಿರಿಲ್ಲ ಇಲ್ಲ ಅಂತ ಹೇಳಾಳು. ಅವಳು ಹೇಳಾಳು ಅವನು ಹೇಳಾನು. 3 ಲಕ್ಷ ಕೊಟ್ಟು ಲೀಜಿಗೆ ಹಾಕ್ಸ್ಕೊಂಡವ್ರು ಅಂತಲ್ಲ. ದೊಡ್ಡ ಮನೆ ಬೇಕಾಯ್ತಾ ಇವ್ರಿಗೆ. ಇಬ್ಬರಿಗೆ ದೊಡ್ಡ ಮನೆ ಯಾಕೆ ಮಾಡಬೇಕಾಗಿತ್ತು. ಭಾರಿ ಇದ್ದಾರೆ ಇವರು. ನೋಡ್ತಾ ಇರಿ ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ
ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.